ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡಿರೋ ರೆಸಿಪಿ ಒಂದು ಫೇಮಸ್ ಆದ ರೆಸಿಪಿ ಚೋಲೆ ಭಟೂರೆ ರೆಸಿಪಿನ ಮಾಡಿದ್ದೀವಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವಿಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಯೂಶ್ವಲಿ ಎಲ್ಲರೂ ಪೂರಿನ ಮೈದಾದಲ್ಲಿ ಮಾಡ್ತಾರೆ, ಬಟ್ ನಾವು ಗೋಧಿನ ತೊಗೊಂಡಿದ್ದೀವಿ ಇಲ್ಲಿ ಹೆಲ್ದಿ ಅಂತ. ನೆಕ್ಸ್ಟು ಒಂದು ಚಿಕ್ಕ ಕಪ್ಪಲ್ಲಿ ರವಾನ ತೊಗೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಈಗ ಇದಕ್ಕೆ ಸೋಡಾನ ಹಾಕೋಬೇಕಾಗತ್ತೆ, ಹಾಗೆ ಉಪ್ಪು, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಿದ್ದೀವಿ. ಹಾಗೆ ಎಣ್ಣೆಯನ್ನು ಹಾಕೋತಿದ್ದೀವಿ. ಎಣ್ಣೆ ಹಿಟ್ಟನ್ನು ಇನ್ನೂ ಸಾಫ್ಟಾಗಿ ಮಾಡುತ್ತೆ. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೀವು ಚೋಲೆ ಭಟೂರಲ್ಲಿ ನೋಡಿರ್ತೀರ ಪೂರಿ ತುಂಬ ಉಬ್ಬಿ ಬಂದಿರುತ್ತೆ. ಸೊ ಅದಕ್ಕೆ ರೀಸನ್ ಏನು ಅಂದರೆ, ಹಿಟ್ಟನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಹಿಟ್ಟನ್ನು ಸ್ವಲ್ಪ ಹೊತ್ತು ನಾದಿ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಒಂದು 2 ರಿಂದ 3 ಗಂಟೆಗಳ ಕಾಲ ಇಟ್ಟಿದ್ದೀವಿ. ನೆಕ್ಸ್ಟು ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ. ಕಡಲೆಕಾಳನ್ನು ಹಾಕೋತಿದ್ದೀವಿ. ಇದಕ್ಕೆ ನಾವು ಇಲ್ಲಿ ಕಪ್ಪು ಕಡಲೆಯನ್ನು ಬಳಸ್ತಿದ್ದೀವಿ. ಹಾಗೆ ಉಪ್ಪನ್ನು ಹಾಕೋತಿದ್ದೀವಿ. ಈಗ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಚಹಾ ಪುಡಿಯನ್ನು ಹಾಕಿ ಇದನ್ನು ಕಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕಟ್ಕೋಬೇಕು. ಇದನ್ನು ಈ ಕಡಲೆ ಕಾಳು ಏನು ಬೇಯಿಸ್ತೀವೋ ಅದರೊಳಗಡೆ ಹಾಕಬೇಕಾಗತ್ತೆ. ಚೋಲೆ ಭಟೂರದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು. ಇದನ್ನು 4 ರಿಂದ 5 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಹಾಗೆ ಪಲಾವಿ ಎಲೆನ ಹಾಕೋತಿದ್ದೀವಿ. ಚಕ್ಕೆ, ಲವಂಗನ ಹಾಕೋತಿದ್ದೀವಿ. ಹಾಗೆ 2 ಏಲಕ್ಕಿನ ಹಾಕೋತಿದ್ದೀವಿ. ಸ್ವಲ್ಪ ಜೀರಿಗೆ, ಹಾಗೆ ಈರುಳ್ಳಿನ ಹಾಕೋತಿದ್ದೀವಿ. ಸ್ವಲ್ಪ ಹಸಿಮೆಣಸಿನಕಾಯಿ. ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆದಷ್ಟು ಈರುಳ್ಳಿ ಸಾಫ್ಟ್ ಆಗಬೇಕು. ನೋಡಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದರೆ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ ಈರುಳ್ಳಿ. ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೋಲೆ ಭಟೂರಾಗೆ ಬೇಕೇ ಬೇಕಾಗುತ್ತೆ. ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತಿದ್ದೀವಿ. ಈಗ ಎಲ್ಲ ಮಸಾಲೆ ಪೌಡರ್ಗಳನ್ನ ಹಾಕೋತಿದ್ದೀವಿ. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿಯ ಪುಡಿ, ಹಾಗೆ ಅರಿಶಿನ, ಆಮ್ಚೂರ್ ಪೌಡರ್ನ ಹಾಕೋತಿದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವಿದರಲ್ಲಿ ಬಳಸಿರೋ ಪೌಡರ್ಗಳು ರೆಡ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಆಮ್ಚೂರ್ ಪೌಡರ್, ಗರಂ ಮಸಾಲ ಮತ್ತು ಕೊತ್ತಂಬರಿ ಅಂದರೆ ಕೊರಿಯಾಂಡರ್ ಪೌಡರ್ನ ಬಳಸ್ಕೊಂಡಿದ್ದೀವಿ. ನೆಕ್ಸ್ಟು ಟೊಮ್ಯಾಟೊ ಪೇಸ್ಟ್ನ ಹಾಕ್ಕೊಂಡ್ವಿ.
ಇದರಲ್ಲಿ ನಾವು 1.5 ಟೊಮ್ಯಾಟೋದ ಪೇಸ್ಟ್ನ ಹಾಕ್ಕೊಂಡಿದ್ದೀವಿ. ಟೊಮ್ಯಾಟೊ ಪೇಸ್ಟ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ. ಇದು ತುಂಬ ಸಾಫ್ಟಾಗಿ ಆಗೋ ಥರ ಕಾಣಬೇಕು. ನೆಕ್ಸ್ಟು ಇದಕ್ಕೆ ಈ ಕಡಲೆಕಾಳು ಏನು ಬೇಯಿಸಿ ಇಟ್ಕೊಂಡಿದ್ವೋ ಅದನ್ನು ಹಾಕೋತಿದ್ದೀವಿ. ಕಡಲೆಕಾಳು ಬೇಯಿಸಿದ ತಕ್ಷಣ ಈ ರೀತಿ ಕಲರ್ ಬರೋದಕ್ಕೆ ಕಾರಣ ನಾವು ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಳಸಿದ್ವೋ ಚಹಾ ಪುಡಿ, ಅದು ಈ ರೀತಿ ಚೋಲೆ ಭಟೂರಾಗೆ ಕಲರ್ ಕೊಡುತ್ತೆ. ಚೋಲೆ ಭಟೂರ ಎಕ್ಸಾಕ್ಟಾಗಿ ಇದೇ ಕಲರ್ ಆಗಿರುತ್ತೆ. ನೀವು ಹೊರಗಡೆ ಎಲ್ಲಾದರೂ ಹೋಟೆಲ್ಗಳಲ್ಲಿ ತಿಂದಿದ್ರೆ ನೋಡಿರ್ತೀರ, ಕಲರ್ ಇದೇ ರೀತಿ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದೀಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ, ನೀವೇ ನೋಡ್ತಿದ್ದೀರ. ಇದನ್ನು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ನೀರೆಲ್ಲ ಹೋಗಬೇಕು. ಈಗ ನಾವು ಪೂರಿ ಅನ್ನ ಮಾಡ್ಕೋತಿದ್ದೀವಿ. ನೋಡಿ, ಈ ರೀತಿ ನಾವು ಹಿಟ್ಟನ್ನು ಏನು ನಾದಿ ಇಟ್ಕೊಂಡಿದ್ವೋ ಇನ್ನೊಂದು ಸತಿ ಇದನ್ನು ಒಂದು 10 ನಿಮಿಷಗಳ ಕಾಲ ನಾದ್ಕೊಂಡ್ವಿ. ಎಷ್ಟು ನೀವು ನಾದ್ಕೋತಿರೋ ಅಷ್ಟು ಪೂರಿ ಉಬ್ಬಿ ಬರುತ್ತೆ. ನೋಡಿ, ಈ ರೀತಿ ಚಪಾತಿ ಸೈಜ್ಗೆ ಲಟ್ಟಿಸಿ ಈ ರೀತಿ ನಾವು ಒಂದು ಡಬ್ಬಿಯ ಸಹಾಯದಿಂದ ಇದನ್ನ ರೌಂಡಾಗಿ ಮಾಡ್ಕೋತಿದ್ದೀವಿ. ಈ ರೀತಿ ದೊಡ್ಡದಾಗಿ ಇದನ್ನು ಲಟ್ಸ್ಕೊತಿದ್ದೀವಿ. ಈಸಿ ಆಗುತ್ತೆ. ಒಂದು ದೊಡ್ಡದಾಗಿರೋ ಡಬ್ಬಿನ ತೊಗೊಂಡ್ರೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ರೌಂಡಾದ ಪೂರಿಯನ್ನು ನೀವು ಪಡಿಬೋದು. ಈ ರೀತಿ ಪೂರಿನ ಮಾಡ್ಕೊಂಡ್ವಿ. ಈಗ ಇಲ್ಲಿ ಎಣ್ಣೆಯನ್ನು ನಾವು ಕಾಯಿಸಿ ಇಟ್ಕೊಂಡಿದ್ವಿ. ಈ ಪೂರಿನ ಬಿಡ್ತಿದ್ದೀವಿ. ನೋಡಿ, ಪೂರಿ ಮಾಡಬೇಕಾದ್ರೆ ಯಾವಾಗಲೂ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ನೀವೇ ನೋಡ್ತಿದ್ದೀರ. ಈ ರೀತಿ ಉಬ್ಬಿ ಬರೋದಕ್ಕೆ ಮೇನ್ ರೀಸನ್ ಏನು ಅಂದರೆ, ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತಿರೋ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ. ಸೊ ನೀವು ಎಣ್ಣೆಯಲ್ಲಿ ಹಾಕಿದಾಗ ಪೂರಿ ಉಬ್ತಿಲ್ಲ ಅಂದರೆ ನೀವು ಉಳಿದಿರೋ ಹಿಟ್ಟನ್ನು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಆಗ ಪೂರಿ ಈ ರೀತಿ ಉಬ್ಬಿ ಬರುತ್ತೆ. ನೀವು ನೋಡಿರ್ತೀರ, ಮೈದಾದಲ್ಲಿ ಈ ರೀತಿ ಉಬ್ಬಿ ಬರೋದನ್ನು ನೋಡಿರ್ತೀರ. ಸೊ ನಾವು ಗೋಧಿ ಹಿಟ್ಟಲ್ಲೂ ಕೂಡ ಇದೇ ರೀತಿ ಉಬ್ಬಿರೋ ಪೂರಿನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಹೆಲ್ದಿ ಕೂಡ. ಮೈದಾ ದೇಹಕ್ಕೆ ಒಳ್ಳೆಯದಲ್ಲ. ಸೊ ಗೋಧಿ ಹಿಟ್ಟಿನಿಂದ ಈ ರೀತಿ ಪೂರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವೇನು ಈ ಚೋಲೆನ ಮಸಾಲಾನ ಏನು ಮಾಡಿಟ್ಕೊಂಡಿದ್ವೋ ಅದು ಈಗ ಆಲ್ಮೋಸ್ಟ್ ವಾಟರ್ ಎಲ್ಲ ಡ್ರೈ ಆಗಿ ನೋಡಿ ಈ ರೀತಿ ಡ್ರೈ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇದು ಕೂಡ ರೆಡಿಯಾಗಿದೆ. ನೋಡಿ, ನೀವೇ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪೂರಿ ಇನ್ನೂ ಕೂಡ ಉಬ್ಬಿ ಹಾಗೇ ಇದೆ. ಮಸಾಲೆ ಅಂದರೆ ಚೋಲೆ ಮಸಾಲೆ ಏನಿದೆಯೋ ಅದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕಲರ್, ಆ ಟೆಕ್ಸ್ಚರ್ ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ನಾವು ಕೊತ್ತಂಬರಿ ಸೊಪ್ಪಿನಿಂದ ಸ್ವಲ್ಪ ಅಲಂಕಾರ ಮಾಡಿದ್ದೀವಿ. ಹಾಗೆ 1-2 ಆನಿಯನ್ ರಿಂಗ್ಸ್ನೂ ಕೂಡ ಇಟ್ಟಿದ್ದೀವಿ. ಇದನ್ನ ಈಗ ನಾವು ಟೇಸ್ಟ್ ಮಾಡ್ತಿದ್ದೀವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಲೈಕ್ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಸಿಗುತ್ತೋ ಅದೇ ರೀತಿ ಇತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಒಳ್ಳೆ ವೀಡಿಯೋಸ್ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ, ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.